ಹಲೋ ಸ್ನೇಹಿತರೆ, ಬೆಳ್ಳಗೆ ಇದ್ದರೆ ಚೀಪೋದಕ್ಕೂ ರೆಡಿ ಇದ್ದೀನಿ ಎಂದು ಸುಜಾತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ, ಕಂಪ್ಲೀಟಾಗಿ ನೋಡಿ. ಇವಳಿಗೆ ಆ್ಯಕ್ಚುಲಿ ಚೀಪುವ ಚಟವಿದೆ, ಆದರೆ ಗೂಟ ಬೆಳ್ಳಗೆ ಮತ್ತು ಕ್ಲೀನ್ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚೀಪೋದ್ರಿಂದ ಕೂಡ ಒಳ್ಳೆ ಲಾಭಗಳಿದ್ದಾವೆ. ಸೊ ಲಾಭಗಳು ಮುಂದೆ ಚರ್ಚೆ ಮಾಡೋಣ. ಒಳ್ಳೆ ವ್ಯಕ್ತಿ ಸಿಕ್ಕಿದ್ರೆ ಇವರ ಹತ್ತಿರ ಇರತಕ್ಕಂಥ ಟೊಯೋಟಾ ಕ್ಯಾರಿನಾ ಒಂದು 90s ಕಾರಲ್ಲಿ ಬಂದು ಭೇಟಿಯಾಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಚೀಪೋದ್ರಿಂದ ಗೂಟ ಒದ್ದೆಯಾಗುತ್ತದೆ. ಒದ್ದೆ ಆದ ಗೂಟ ಸಲೀಸಾಗಿ ಒಳಗೆ ನುಗ್ಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒದ್ದೆ ಆದ ಗೂಟದಿಂದ ಮಾಡುತ್ತಿದ್ದರೆ ಒಳ್ಳೆ ಶಬ್ದ ಕೂಡ ಬರುತ್ತದೆ ಎಂದು ತಿಳಿಸಿದ್ದಾರೆ. ಇದೆಲ್ಲ ಸ್ನೇಹಿತರೆ ಚೀಪೋದ್ರಿಂದ ಆಗುವ ಲಾಭಗಳಾಗಿರುತ್ತೆ. ಇಷ್ಟಾಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ಗಾಬರಿಯಿಂದ ಅವಸರ ಮಾಡಬಾರದು ಎಂದು ಮಾಹಿತಿ ತಿಳಿಸಿದ್ದಾರೆ. ಆಳವಾದ ತೂತು ನೋಡಿ ಅವಸರ ಪಡಬಾರದು. ಸಾಧ್ಯ ಆದಷ್ಟು ಕಾಲು ಅಗಲ ಮಾಡಿ ನಿಧಾನವಾಗಿ ನುಗ್ಗಿಸಬೇಕು ಹಾಗೂ ನಿಧಾನವಾಗಿ ಮಾಡೋದಕ್ಕೆ ಶುರು ಮಾಹಿತಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬಾಲ್ಗಳಿಗೆ ಫ್ರೆಶ್ ಮಾಡುತ್ತಲೇ ಇರಬೇಕು. ಹೀಗೆ ಮಾಡೋದ್ರಿಂದ ಮಹಿಳೆಯರಿಗೆ ಒಳ್ಳೆ ನೆಮ್ಮದಿ ಹಾಗೂ ಸಮಾಧಾನ ಸಿಗುತ್ತದೆ. ಇವಳು ತುಂಬಾನೇ ಚಟ ಹೊಂದಿರತಕ್ಕಂಥ ಒಂದು ಮಹಿಳೆ ಆಗಿರುತ್ತಾಳೆ. ಸೊ ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇವರ ಹತ್ತಿರ ಇರತಕ್ಕಂಥ ಟೊಯೋಟಾ ಕ್ಯಾರಿನಾ ಒಂದು 90s ಕಾರ್ ನಿಮಗೆ ಕೊಡೋದಾಗಿ ಮುಂದಾಗಿದ್ದಾರೆ. ಸಬ್ ಕಾಂಪ್ಯಾಕ್ಟ್ ಸೆಡನ್ ಆ್ಯಂಡ್ ಕೋಫ್ ಆ್ಯಂಡ್ 2 door and 4 door, ಸಿಂಪಲ್ ಕ್ಲೀನ್ ಸ್ಟೈಲಿಂಗ್ ಆ್ಯಂಡ್ ಕನ್ವರ್ಟಿವ್ಸ್ ಬಾಕ್ಸಿ ಲುಕ್. ನೋಡೋದಕ್ಕೆ ಸ್ನೇಹಿತರೆ ಈ ಒಂದು ಕಾರ್ ಸಿಂಪಲ್ ಲುಕ್ ಇರುತ್ತೆ. ಜೊತೆಗೆ ಬಾಕ್ಸಿ ಒಂದು ಡಿಸೈನ್ ಹೊಂದಿರತಕ್ಕಂಥ ಕಾರ್ ಆಗಿರುತ್ತದೆ. ಸ್ಮಾಲ್ ಫ್ರಂಟ್ ಗ್ರಿಲ್ಸ್ ಬ್ಲೆಂಡ್ಸ್ ವಿತ್ ಹೆಡ್ಲೈಟ್ಸ್ ಇನ್ 5th ಜನರೇಷನ್. ಈ ಒಂದು ಕಾರ್ನ ಹೆಡ್ಲೈಟ್ ಏನಿರುತ್ತೆ ಅದು ಸ್ನೇಹಿತರೆ 5th ಜನರೇಷನ್ ಮಾಡೆಲ್ ಡಿಸೈನ್ ಅಲ್ಲಿ ಇರುತ್ತದೆ. ಲೈಟ್ ವೇಟ್ ಬಿಲ್ಡ್ ಡಿಸೈನ್ಡ್ ಫಾರ್ ಫ್ಯೂಲ್ ಎಫಿಷಿಯನ್ಸಿ. ಸೊ ಒಂದು ಲೈಟ್ ವೇಟ್ ಇರುತ್ತೆ, ಅದ್ರ ಜೊತೆಗೆ ಒಳ್ಳೆ ಮೈಲೇಜ್ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನೇಹಿತರೆ 1.5 ಲೀಟರ್ಸ್ 4 ಸಿಲಿಂಡರ್ಸ್ ಆ್ಯಂಡ್ ಒಳ್ಳೆ ಒಂದು ಡೀಸೆಲ್ ಇಂಜಿನ್ ಇರುತ್ತೆ. ಪವರ್ ಔಟ್ಪುಟ್ ಬಂದುಬಿಟ್ಟು ಇಲ್ಲಿ 93 HP ವರೆಗಿರುತ್ತೆ. ಇದರ ಒಂದು ಡ್ಯಾಶ್ ಬೋರ್ಡ್ ನೋಡ್ಬೋದು ಸ್ನೇಹಿತರೆ, ತುಂಬಾನೇ ಸಿಂಪಲ್ ಆಗಿರುತ್ತೆ. ಜೊತೆಗೆ ಒಂದು ಹಳೆಯ ಒಂದು ಡಿಸೈನಲ್ಲಿ ಇದೆ. ಅದೇ ರೀತಿ ಬ್ಯಾಕ್ ಸೈಡ್ ಅಟ್ರಾಕ್ಟಿವ್ ಇದೆ, ಜೊತೆಗೆ ಫ್ರಂಟ್ ಸೈಡ್ ಲುಕ್ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಬಂಪರ್ ಮತ್ತು ಫ್ರಂಟ್ ಗ್ರಿಲ್ ಏನಿರುತ್ತೆ ಅದು ತುಂಬಾನೇ ಸಿಂಪಲ್ ಆಗಿರುತ್ತೆ, ಜೊತೆಗೆ ತುಂಬಾನೇ ಒಂದು ಸ್ಮಾಲ್ ಆಗಿರುತ್ತೆ. ಇದರ ಒಂದು ಹೆಡ್ಲೈಟ್ ಬಂದ್ಬಿಟ್ಟು ಸ್ವಲ್ಪ ರೆಕ್ಟಾಂಗಲ್ ಒಂದು ಶೇಪಲ್ಲಿ ಇರುತ್ತೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು.